ತಡಸಂಜೆ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಇವತ್ತು ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸದ್ಯಕ್ಕೆ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ರಿ, ವಿಧಾನಸೌಧದತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪಲಿದ್ದಾರೆ ಕೂಡ. ಅಧಿವೇಶನದಿಂದ ಹೊರಗೆ ಉಳಿಯುವ ನಿರ್ಧಾರವನ್ನ ಮಾಡಲಾರರು ಅನ್ನೋದು ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ಪ್ರಸ್ತಾಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಮಾತನಾಡಿದಂತಹ ಅನೇಕ ಹಿರಿಯ ರಾಜಕಾರಣಿಗಳು ಹಾಗೆ ಕಾನೂನು ತಜ್ಞರು, ಸಂವಿಧಾನ ತಜ್ಞರು ಇದ್ರ ಬಗ್ಗೆನೇ ಮಾಹಿತಿಯನ್ನು ನೀಡ್ತಾ ಇದ್ರು. ಭಾಷಣದಲ್ಲಿದ್ದ ಕೆಲ ಅಂಶಗಳ ಬಗ್ಗೆ ತಕರಾರನ್ನ ವ್ಯಕ್ತಪಡಿಸಬಹುದು, ಅದನ್ನ ಕೈ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಬಹುದು. ಅದನ್ನ ಕೈ ಬಿಡದೆ ಹೋದ್ರೆ ಸರ್ಕಾರ ಆ ಪಾರಾಗಳನ್ನ, ತಕರಾರು ಇರತಕ್ಕಂಥ ಸಾಲುಗಳನ್ನ ಹೊರತುಪಡಿಸಿ ಭಾಷಣವನ್ನ ಮಾಡಬಹುದು ರಾಜ್ಯಪಾಲರು. ಆದ್ರೆ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಅವರು ಬರೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿಗಳನ್ನೇ ಹಂಚಿಕೊಳ್ತಾ ಇದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷ ಅಧಿವೇಶನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸ್ಪೀಕರ್ UT ಖಾದರ್ ಹಾಗೆ ಪರಿಷತ್ನ ಸಭಾಪತಿಗಳು HK ಪಾಟೀಲ್ರು ಹೀಗೆ ಅನೇಕರು ಇವತ್ತಾಗಬಹುದಾದ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧವನ್ನು ತಲುಪಲಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಹಿಂದೆ ರಾಜಭವನ, ಈಗ ಲೋಕಭವನ. ರಾಜ್ಯಪಾಲರ ಅಧಿಕೃತ ನಿವಾಸ, ಅಲ್ಲಿಂದ ಹೊರಟಿದ್ದಾರೆ ಈಗ ಆಲ್ರೆಡಿ ರಾಜ್ಯಪಾಲರು. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪೋ ಸಾಧ್ಯತೆ. ವಿಧಾನಸೌಧದ ಆವರಣದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗುವವರಿದ್ದಾರೆ. ತಡಸಂಜೆ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಇವತ್ತು ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸದ್ಯಕ್ಕೆ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ರಿ, ವಿಧಾನಸೌಧದತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪಲಿದ್ದಾರೆ ಕೂಡ. ಅಧಿವೇಶನದಿಂದ ಹೊರಗೆ ಉಳಿಯುವ ನಿರ್ಧಾರವನ್ನ ಮಾಡಲಾರರು ಅನ್ನೋದು ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ಪ್ರಸ್ತಾಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಮಾತನಾಡಿದಂತಹ ಅನೇಕ ಹಿರಿಯ ರಾಜಕಾರಣಿಗಳು ಹಾಗೆ ಕಾನೂನು ತಜ್ಞರು, ಸಂವಿಧಾನ ತಜ್ಞರು ಇದ್ರ ಬಗ್ಗೆನೇ ಮಾಹಿತಿಯನ್ನ ನೀಡ್ತಾ ಇದ್ರು. ಭಾಷಣದಲ್ಲಿದ್ದ ಕೆಲ ಅಂಶಗಳ ಬಗ್ಗೆ ತಕರಾರನ್ನ ವ್ಯಕ್ತಪಡಿಸಬಹುದು, ಅದನ್ನ ಕೈ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಬಹುದು. ಅದನ್ನ ಕೈ ಬಿಡದೆ ಹೋದ್ರೆ ಸರ್ಕಾರ ಆ ಪಾರಾಗಳನ್ನ, ತಕರಾರು ಇರತಕ್ಕಂಥ ಸಾಲುಗಳನ್ನ ಹೊರತುಪಡಿಸಿ ಭಾಷಣವನ್ನ ಮಾಡಬಹುದು ರಾಜ್ಯಪಾಲರು. ಆದ್ರೆ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಅವರು ಬರೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿಗಳನ್ನೇ ಹಂಚಿಕೊಳ್ತಾ ಇದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷ ಅಧಿವೇಶನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸ್ಪೀಕರ್ UT ಖಾದರ್ ಹಾಗೆ ಪರಿಷತ್ನ ಸಭಾಪತಿಗಳು HK ಪಾಟೀಲ್ರು ಹೀಗೆ ಅನೇಕರು ಇವತ್ತಾಗಬಹುದಾದ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧವನ್ನು ತಲುಪಲಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಹಿಂದೆ ರಾಜಭವನ, ಈಗ ಲೋಕಭವನ. ರಾಜ್ಯಪಾಲರ ಅಧಿಕೃತ ನಿವಾಸ, ಅಲ್ಲಿಂದ ಹೊರಟಿದ್ದಾರೆ ಈಗ ಆಲ್ರೆಡಿ ರಾಜ್ಯಪಾಲರು. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪೋ ಸಾಧ್ಯತೆ. ವಿಧಾನಸೌಧದ ಆವರಣದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗುವವರಿದ್ದಾರೆ ರಾಜ್ಯಪಾಲರು.
ರಾಜ್ಯಪಾಲರ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ವಿಧಾನಸೌಧದ ತಡಸಂಜೆ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಇವತ್ತು ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸದ್ಯಕ್ಕೆ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ರಿ, ವಿಧಾನಸೌಧದತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪಲಿದ್ದಾರೆ ಕೂಡ. ಅಧಿವೇಶನದಿಂದ ಹೊರಗೆ ಉಳಿಯುವ ನಿರ್ಧಾರವನ್ನ ಮಾಡಲಾರರು ಅನ್ನೋದು ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ಪ್ರಸ್ತಾಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಮಾತನಾಡಿದಂತಹ ಅನೇಕ ಹಿರಿಯ ರಾಜಕಾರಣಿಗಳು ಹಾಗೆ ಕಾನೂನು ತಜ್ಞರು, ಸಂವಿಧಾನ ತಜ್ಞರು ಇದ್ರ ಬಗ್ಗೆನೇ ಮಾಹಿತಿಯನ್ನು ನೀಡ್ತಾ ಇದ್ರು. ಭಾಷಣದಲ್ಲಿದ್ದ ಕೆಲ ಅಂಶಗಳ ಬಗ್ಗೆ ತಕರಾರನ್ನ ವ್ಯಕ್ತಪಡಿಸಬಹುದು, ಅದನ್ನ ಕೈ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಬಹುದು. ಅದನ್ನ ಕೈ ಬಿಡದೆ ಹೋದ್ರೆ ಸರ್ಕಾರ ಆ ಪಾರಾಗಳನ್ನ, ತಕರಾರು ಇರತಕ್ಕಂಥ ಸಾಲುಗಳನ್ನ ಹೊರತುಪಡಿಸಿ ಭಾಷಣವನ್ನ ಮಾಡಬಹುದು ರಾಜ್ಯಪಾಲರು. ಆದರೆ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಅವರು ಬರೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿಗಳನ್ನೇ ಹಂಚಿಕೊಳ್ತಾ ಇದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷ ಅಧಿವೇಶನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸ್ಪೀಕರ್ UT ಖಾದರ್ ಹಾಗೆ ಪರಿಷತ್ನ ಸಭಾಪತಿಗಳು HK ಪಾಟೀಲ್ರು ಹೀಗೆ ಅನೇಕರು ಇವತ್ತಾಗಬಹುದಾದ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧವನ್ನು ತಲುಪಲಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಹಿಂದೆ ರಾಜಭವನ, ಈಗ ಲೋಕಭವನ, ರಾಜ್ಯಪಾಲರ ಅಧಿಕೃತ ನಿವಾಸ. ಅಲ್ಲಿಂದ ಹೊರಟಿದ್ದಾರೆ ಈಗ ಆಲ್ರೆಡಿ ರಾಜ್ಯಪಾಲರು. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪೋ ಸಾಧ್ಯತೆ. ವಿಧಾನಸೌಧದ ಆವರಣದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗುವವರಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಿಧಾನಸೌಧ